ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ 2ನೇ ವಾರ್ಡಿನ ಶ್ವೇತಾದ್ರಿಗಿರಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿರುವಂತಹ ರಸ್ತೆಯನ್ನ ಜಲಜೀವ ನೀರಿನ ಪೈಪ್ ಅಳವಡಿಸಲು ಗುಂಡಿ ತೋಡಿದ್ದು ನಂತರ ಸರಿಯಾಗಿ ಮುಚ್ಚದೆ ತುಂಬಾ ಧೂಳಿನಿಂದ ಕೂಡಿದ್ದು ಇಲ್ಲಿ ವಾಸವಾಗಿ ಮನೆಯಲ್ಲಿರುವಂತಹ ಸಾರ್ವಜನಿಕರಿಗೆ ಆರೋಗ್ಯ ಏರುಪೇರಾಗಿ ಇದರಿಂದಾಗಿ ತುಂಬಾ ತೊಂದರೆಯಾಗ್ತಾ ಇದೆ. ಇದರ ಬಗ್ಗೆ ವಾರ್ಡಿನ ಸಾರ್ವಜನಿಕರೊಂದಿಗೆ ಸಂಘಟನೆಯ ಪದಾಧಿಕಾರಿಗಳು ಕ್ರಮ ವಹಿಸುವಂತೆ ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ರಸ್ತೆಯನ್ನ ಶೀಘ್ರದಲ್ಲಿ ದುರಸ್ತಿಗೊಳಿಸುವಂತೆ ಒತ್ತಾಯಿಸಿದರು. ಮನವಿಯನ್ನ ಸ್ವೀಕರಿಸಿದ ಪುರಸಭೆಯ ಮುಖ್ಯ ಅಧಿಕಾರಿಗಳಾದಂತಹ ಶರಣರವರು ಇದರ ಬಗ್ಗೆ ಶೀಘ್ರನೇ ಕ್ರಮ ವಹಿಸುವ ಭರವಸೆಯನ್ನು ನೀಡಿದರು. ಇದೇ ವೇಳೆ ಕಾವಲು ಪಡೆಯ ತಾಲೂಕು ಗೌರವ ಅಧ್ಯಕ್ಷರಾದಂತಹ ರಾಮೇಗೌಡ, ತಾಲೂಕು ಕಾರ್ಯದರ್ಶಿಗಳಾದಂತಹ ಎಸ್ ಮುಬಾರಕ್, ಟೌನ್ ಸಂಚಾಲಕರಾದಂತಹ ಮಿಮಿಕ್ರಿ ರಾಜು, ಜಾಹಿರ್ ಹುಸೇನ್ ಮತ್ತು ಡ್ಯಾನ್ಸರ್ ಪವನ್ ಸೇರಿದಂತೆ ಪುರಸಭೆಯ ಅಧಿಕಾರಿ ವರ್ಗದವರಾದಂತಹ ಎಸ್ ಸುಷ್ಮಾ ಮೂರ್ತಿ ಹಾಗೂ ವಾರ್ಡಿನ ನಿವಾಸಿಗಳು ಹಾಜರಿದ್ದರು. ಜೂನಿಯರ್ ಇಂಜಿನಿಯರ್ನ ಕಲಿಸ್ಬಿಟ್ಟು ಕಲಾ ಪ್ರಶ್ನೆ ಮಾಡಿ ವರ್ಕ್ ಮಾಡಿ ಸಿಕ್ಕಿದ್ದೇವೆ. ಅಂದಮೇಲೆ ನಾವು ಬೇಗ ಅಷ್ಟೊಂದು ಅನುದಾನದ ಮೇರೆಗೆ ನಿಮಗೆ ಅದಕ್ಕೆ ನಾವು ರೆಡಿ ಮಾಡ್ತೀವಿ. ಫಸ್ಟ್ ಪ್ರಶ್ನೆ ಮಾಡಲಿ ಏನು ಪ್ರಾಬ್ಲಮ್ ಮಾಡಿಬಿಟ್ಟು ಯಾಕೆ ಎಷ್ಟು ವರ್ಷ ಇತ್ತು ನಮ್ಮ ಪ್ರಾಬ್ಲಮ್ಮು 2 ವರ್ಷ ಇದೆ. 2 ವರ್ಷದಾಗ ಇವತ್ತು ಬಂದಿದ್ದೀವಿ. ಆಯಿತು ಹೇಳಿದ್ರು ಜಾಸ್ತಿ ಈಗ ಹೋದವರ ಹೇಳಿದ್ರು ಪ್ರತಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ, ಸ್ಪಂದಿಸ್ತಾ ಇದ್ರೆ ಮುಖಾಂತರ ಕೊಟ್ಕೊಳ್ಳೋಣ ಅಂತ. ಸರ್ ಇನ್ನೊಂದು ಏನು ಅಂದರೆ ನಾನು ಸುಮಾರು ಹೋದ ವರ್ಷನೇ ಬಂದಿದ್ದೆ. ನೀವು ಇಂಜಿನಿಯರ್ ಏನು ಹೇಳಿದ್ರು ಅಂದರೆ ಸರ್ ನಮ್ಮ ಹತ್ರ ದುಡ್ಡಿಲ್ಲ, ಅವ್ರು 50% ಕೊಡಿ ಅಂತ ಹೇಳ್ತಾವ್ರೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಅದಕ್ಕೆ ನಾವು ಏನಾದರೂ ಕೆಲಸ ಮಾಡಿದ್ರೆ ಸರ್ಕಾರದ ಅನುದಾನ ಬರಬೇಕು. ಸರ್ಕಾರದಿಂದ 100 ರೂಪಾಯಿ ಬಂದ್ರೆ ನಮ್ಮ ಕೌನ್ಸಿಲ್ ಸಿಗ್ತಲ್ಲ, ಆ 100 ರೂಪಾಯಿಲಿ 20 ಏನಂದರೆ ಅವ್ರು ಡಿಸ್ಕೌಂಟ್ ಬರುತ್ತೆ, 3 ರೂಪಾಯಿ ಬರುತ್ತೆ. ಆ 3 ರೂಪಾಯಲ್ಲಿ ಇಟ್ಕೋಬೇಕಾದ್ರೆ 3 ರೂಪಾಯಲ್ಲಿ ಎಲ್ಲ ವಾರ್ಡ್ನಲ್ಲಿ ಅಷ್ಟು ಇದು ಮಾಡೋಕ್ಕಾಗತ್ತೆ. ಅವ್ರು ಎಷ್ಟು ಆದಿತ್ಯ ಮೇರೆಗೆ ಅವ್ರಿಗೆಲ್ಲ ಹೇಳ್ತಾರೆ, ಅವ್ರು ತಗೋಬೇಕಂದು ನಾವು ಫಸ್ಟು ಅವ್ರಿಗೆ ಪ್ರಾಜೆಕ್ಟ್ ಆಯ್ತಮ್ಮ ಬರ್ತೀನಿ. ನೋಡಿ ಈಗ ನಿವಾಸಿಗಳು 2ನೇ ವಾರ್ಡು ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಸುಮಾರು ಈಗ ಒಂದು 2 ವರ್ಷ ಆಯಿತು ಸರ್. 2 ವರ್ಷ ಆಯಿತು. ದೊಡ್ಡ ಪೈಪ್ ಹಾಕ್ತಿದ್ರು ನೋಡಿ, ಜಲಜೀವನ್ ಮಿಷನ್ ಮುಂದೆ ನಿಂತ್ಕೊಳ್ಳಿ. ಆಗ ಇರ್ತಕ್ಕಂಥ 6 ರೋಡ್ನೇ ಆಗೋದು ಹಂಗೆ ಮುಗಿಬಿಟ್ಟಿದ್ದಾರೆ. ಎಲ್ಲ ಕೂಡ ಮಾಡಿ ಜನಗಳಿಗೆ ಭಾಳ ತೊಂದರೆ ಆಗ್ತದೆ. ರಸ್ತೆ ಗ್ರಾವಿಡ್ ಹಾಕಿಬಿಟ್ಟಿದ್ದಾರೆ ಸರ್, ಗ್ರಾವಿಡ್ ಹಾಕಿಬಿಟ್ಟಿದ್ದಾರೆ ನಮಗೆ ಪಟ್ಟೆ ಹೊಡೆಯಕ್ಕೆ ಪಟ್ಟೆನೆಲ್ಲ ಬೈಕೆಲ್ಲ ನಾವೇ ಬಂದ್ಬಿಟ್ಟಿದ್ದ. ಸುಮಾರು ನಮ್ಮರೆಲ್ಲ ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ ಪ್ರತಿಯೊಂದು. ಅಂದ್ರೆ ಈಗ ಆಕ್ಚುಲಿ ಗ್ರಾಂಟ್ಸ್ ಬರಬೇಕಾದ್ರೆ ಯಾಕಂದ್ರೆ ಆ ಕಡೆದಿನ ಒಂದು ಈಗ ಜಲಜೀವನ್ ಮಿಷನ್ ಸ್ಕೀಮ್ ಕೆಲಸ ಮಾಡೋದಿಲ್ಲ, ಅವ್ರ ಜವಾಬ್ದಾರಿ ಎಲ್ಲ ದೊಡ್ಡ ಅವ್ರ ಜವಾಬ್ದಾರಿ ಅದು. ನಾವೇ ರೋಡ್ ಮಾಡ್ಸೋದು. ಯಾಕಂದ್ರೆ ಫಸ್ಟ್ ನಾವು ತೋಡ್ಬೇಕಾದ್ರೆ ನಿಲ್ಸಿದ್ವಿ, ನಾವು ನೋಡಪ್ಪ ರೋಡ್ ಮಾಡಿಸ್ಬೇಕು. ನಂಬರ್ ಬನ್ನಿ ಬನ್ನಿ.